ನೋಡಿ, ನಾವು ದೇವರನ್ನು ನಂಬದೇ ಇರ್ಬೋದು, ಧರ್ಮವನ್ನು ನಂಬದೇ ಇರ್ಬೋದು, ಧರ್ಮ ಗ್ರಂಥ ನಂಬದೇ ಇರ್ಬೋದು, ಒಂದು ಪರಲೋಕ ಇದೆ ಹೇಳುವಂಥದ್ದು ನಂಬದೇ ಇರ್ಬೋದು, ಸ್ವರ್ಗ ಇದೆ ನರಕ ಇದೆ ಇದೆಲ್ಲ ಸುಳ್ಳು ಅಂತೇಳಿ ಹೇಳ್ಬೋದು, ಹೇಳಿ. ಆದರೆ ಸಾವು ನಂಬದೇ ಇರ್ಲಿಕ್ಕೆ ಆಗ್ತದೆ ಸರ್. ಯಾರಾದರೂ ಒಬ್ಬ ಮನುಷ್ಯನನ್ನು ತೋರಿಸಿ ನೀವು, ನನಗೆ ಸಾವು ಬರುವುದಿಲ್ಲ ಅಂತೇಳಿ ಯಾರಾದರೂ ಹೇಳ್ತಾನ? ಸಾವು ಇಲ್ಲದೆ ಯಾವ ಮನುಷ್ಯನೂ ಇಲ್ಲ. ಸಾವು ಹೇಳುವಂಥದ್ದು ಹೇಗೆ ಸತ್ಯವೋ, ಹೇಗೆ ನಿಶ್ಚಿತವೋ, ನನ್ನ ಜೀವನ ಹೇಳುವಂಥದ್ದು ಹೇಗೆ ನಶ್ವರವೋ, ಹೇಗೆ ಟೆಂಪರರಿಯೋ, ಅದೇ ರೀತಿಯಲ್ಲಿ ದೇವರು ಇದ್ದಾನೆ ಹೇಳುವಂಥದ್ದು ಸತ್ಯ, ದೇವ ಗ್ರಂಥಗಳು ಕೂಡ ಸತ್ಯ, ಸ್ವರ್ಗವೂ ಸತ್ಯ, ನರಕವೂ ಸತ್ಯ, ತಪ್ಪು ಮಾಡಿದವನಿಗೆ ಶಿಕ್ಷೆ ಇದೆ ಹೇಳುವಂಥದ್ದು ಕೂಡ ಸತ್ಯವೇ. ಅದು ಇಲ್ಲಿ ಸಿಗದೇ ಇರ್ಬೋದು. ಇದೆಲ್ಲದಕ್ಕೂ ಪರಿಹಾರ ಏನು ಅಂದರೆ, ನನ್ನ ಈ ನಶ್ವರ ಜೀವನದ ನಂತರ ಯಾಕೆ ಆ ದೇವನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಮಗೆಲ್ಲ ಜೀವಂತ ಇಟ್ಟು ಯಾಕೆ ಮರಣ ಕೊಡ್ತಾನೆ ಅಂದರೆ ನಮ್ಮನ್ನು ಪರೀಕ್ಷಿಸಲಿಕ್ಕಾಗಿ. ಇಲ್ಲಿ ನೀವು ತಪ್ಪು ಮಾಡಿದರೆ ನಿಮಗೆ ಶಿಕ್ಷೆ ಸಿಗದೇ ಇರ್ಬೋದು, ಇಲ್ಲಿ ನೀವು ಮಾಡಿದ ನ್ಯಾಯಕ್ಕೆ ನಿಮಗೆ ನ್ಯಾಯ ಸಿಗದೇ ಇರ್ಬೋದು. ಆದರೆ ಇಂತಹ ಒಂದು ಲೋಕದಲ್ಲಿ ನಾವು ಸತ್ತ ನಂತರ ಪ್ರವೇಶ ಮಾಡಲಿಕ್ಕಿದೆ. ಅಲ್ಲಿ ನ್ಯಾಯವಂತನಿಗೆ ನ್ಯಾಯ, ಅನ್ಯಾಯ ಮಾಡಿದವನಿಗೆ ಅನ್ಯಾಯ ಸಿಕ್ಕೇ ತೀರ್ತದೆ. ನಿಮ್ಮ ಪ್ರತಿಫಲದ ಜೀವನ ಅದು. ಅದಕ್ಕೆ ನಾನು ಸಾಯುವುದು ಮಾತ್ರ ಅಲ್ಲ, ನಾನು ನಾಳೆ ಮತ್ತೆ ಜೀವಂತವಾಗಿ ಆ ದೇವನ ಪಾದಾರವಿಂದಕ್ಕೆ ಸೇರಿ ಅಲ್ಲಿ ನನ್ನ ಲೆಕ್ಕಾಚಾರ ಸಮರ್ಪಿಸಲಿಕ್ಕಿದೆ. ನನಗೆ ಲೆಕ್ಕಾಚಾರ ಕೊಡಲಿಕ್ಕಿದೆ ಅವನ ಬಳಿ. ಯಾರು ನನಗೆ ಇಲ್ಲಿ ಕಳಿಸಿದ್ದಾನೋ ಅವನ ಬಳಿ ನನಗೆ ಹೋಗಿ ತಲುಪಲಿಕ್ಕಿದೆ ಮತ್ತು ಅವನ ಲೆಕ್ಕಾಚಾರ ಪಡೆಯುತ್ತಾನೆ ಹೇಳುವಂಥ ಆ ಸತ್ಯ, ಆ ಪರಿಜ್ಞಾನ, ಆ ವಾಸ್ತವಿಕತೆ, ಇದು ಮನುಷ್ಯನ ಹೃದಯದಲ್ಲಿ ನಾವು ಹಾಕ್ತೇವೆ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಕಾರ್ಗತ್ತಲಲ್ಲಿ ನಡೆಯುವ ಯಾರೂ ಕಾಣದೇ ಇದ್ದರೂ ಕೂಡ ಓರ್ವ ಯಾರಾದರೂ ನನ್ನ ಸಹೋದರಿ ನನ್ನ ಮುಂದೆ ಬಂದರೆ ನಾನು ಅವಳಿಗೆ ದಾರಿ ತೋರಿಸುವಂತಹ ಕೆಲಸ ಮಾಡಬಲ್ಲನೆ ಹೊರತು ಅವಳ ಮೇಲೆ ಕೈ ಹಾಕುವುದಾಗಲಿ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಾಗಲಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಚಾರಣೆ ಇದೆ ಹೇಳುವಂತಹ ಪರಿಜ್ಞಾನ ಬಂದುಬಿಟ್ರೆ ಯಾರೂ ಕಾಣದೇ ಇದ್ದರೂ ಕೂಡ ನೀವು ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿಚಾರಣೆ ಇದೆ ಹೇಳುವಂತಹ ಪರಿಜ್ಞಾನ ಬಂದುಬಿಟ್ರೆ ಹೇಗೆ ನಾವು ಸಾವನ್ನು ಕಣ್ಣಿನಿಂದ ಕಂಡು ಇದು ಸತ್ಯ ಅಂತೇಳಿ ಅರಿತೇವೆಯೋ ಅದೇ ರೀತಿಯಲ್ಲಿ ಪರಲೋಕ ಇದೆ, ಅಲ್ಲಿ ವಿಚಾರಣೆ ಇದೆ, ಅಲ್ಲಿ ಸ್ವರ್ಗ ನರಕ ಇದೆ ಹೇಳುವಂಥದ್ದು ಸತ್ಯ ಹೇಳುವಂಥ ಆ ಪರಿಜ್ಞಾನ, ಈ ಸಾವು ನಮಗೆ ಉದಾಹರಣೆ ಆಗಬೇಕು.